ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಕಾಪನಹಳ್ಳಿ ಕಾಂತರಾಜು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ಸ್ಪರ್ಧಾ ಕಣದಿಂದ ನಿವೃತ್ತಿ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸಿ ಮೋಹನ್ಗೆ ಬೆಂಬಲ, ಬಹಿರಂಗ ಬೆಂಬಲ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಾಪನಹಳ್ಳಿ ಕಾಂತರಾಜು ಶಾಕ್ ನೀಡಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ 11ನೇ ವೃತ್ತದಿಂದ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕಾಪನಹಳ್ಳಿ ಕಾಂತರಾಜು ಕಣದಿಂದ ನಿವೃತ್ತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅರಳಕುಪ್ಪೆ ಮೋಹನ್ ರವರಿಗೆ ಬೆಂಬಲ ಸೂಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಿಜೆಪಿ ಮುಖಂಡ ಕಾಂತರಾಜು ಅವರು ಮಾತನಾಡಿ, ಜೆಡಿಎಸ್ ಪಕ್ಷವು ಮೈತ್ರಿ ಧರ್ಮ ಪಾಲಿಸದೆ ಬಿಜೆಪಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದ ಮಡುವಿನ ಕೋಡಿ ವಿಠಲಪುರ 11ನೇ ವೃತ್ತದಿಂದ ಬಂಡಾಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅವರ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ಬೇಸತ್ತು ಸ್ಪರ್ಧಾ ಕಾರಣದಿಂದ ನಿವೃತ್ತಿ ಘೋಷಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೋಹನ್ ರವರನ್ನು ಬೆಂಬಲಿಸಿ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ಘೋಷಿಸಿದರು. ಅಭ್ಯರ್ಥಿಗೆ ಸಹಾಯ ಮಾಡ್ತಾ ಇರೋದ್ರಿಂದ ನಾವು ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಅವರಿಗೆ ಅಧಿಕೃತವಾಗಿ ನಾವು ಸಪೋರ್ಟ್ ಮಾಡ್ತಾ ನಾವು 11ನೇ ವೃತ್ತದಿಂದ ನಾವು ನಿವೃತ್ತಿ ಹೊಂದಿ ಕಾಂಗ್ರೆಸ್ ಪಕ್ಷಕ್ಕೆ ಈ ದಿವಸ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ನಾನು ಈಗ ನಮ್ಮ ಮೋಹನ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರ ಪ್ರಯತ್ನದಿಂದ ಕಾಂತರಾಜ್ ಅವರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ, ಗೆಲ್ತಾರೆ. ಅದರಿಂದ ಅವರಿಗೆ ಹೋರಾಟ. ಉಳ್ಕೊಂಡವರು ಅಂಕಿ ಅಂಶ ಸೇರಿಸ್ಬೇಕು. ತಾಲೂಕಿನ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯಿಂದ 8ನೇ ತಾರೀಕು ನಾವು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಅಧಿಕೃತ ಘೋಷಣೆ ಮಾಡಿದರು. ಆದರೆ ಶಾಸಕರಾದ ಮಂಜಣ್ಣವರು ಮತ್ತು ನಾರಾಯಣಗೌಡರು ಸಹ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಜೆಡಿಎಸ್ ಅಧಿಕೃತವಾಗಿ ನನ್ನ ಘೋಷಣೆ ಮಾಡಿದ್ರು ಸಹ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ನನ್ನನ್ನು ಸೋಲಿಸಲು ಮತ್ತು ಸತತ ಪ್ರಯತ್ನ ಹಿನ್ನೆಲೆಯಾಗಿ ಮಾಡಿದ್ರು. ಆದ ಕಾರಣ ನನಗೆ ಮನಸ್ಸು ಬೇಜಾರಾಗಿ ಈ ದಿವಸ ನಾನು ಮೋಹನ್ ಅವ್ರನ್ನ ಗೆಲ್ಲಿಸೋಕ್ಕೆ ಮತ್ತು ಆತ್ಮಪೂರ್ವಕವಾಗಿ 11ನೇ ವೃತ್ತದಲ್ಲಿ ನಾನು ಗ್ಯಾಸ್ ಸಿಲಿಂಡರ್ಗೆ ಸಹಾಯ ಮಾಡಲಿಕ್ಕೆ ನಾನು ಒಪ್ಪಿ ನಾನು ಇವತ್ತು ಅಧಿಕೃತವಾಗಿ ಅವ್ರನ್ನ ಅಭ್ಯರ್ಥಿ ಘೋಷಣೆ ಮಾಡ್ತಾನೆ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ ಅಂತ ಈ ಮೂಲಕ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಸಹ ನಾನು ಸೇರ್ಪಡೆಯಾಗಿದ್ದೇನೆ ಅಂತ ಹೇಳಿ ಬ್ಯಾಂಕ್ನ 11ನೇ ವೃತ್ತ ವಿಠಲಾಪುರ ಪಂಚಾಯಿತಿ ಮತ್ತು ಮಡುವಿನಕೋಡಿ ಪಂಚಾಯಿತಿಯಿಂದ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿರುತ್ತೇನೆ. ನಾನೇ ಹಿಂದೇನು ಸ್ಪರ್ಧೆ ಮಾಡಿ 3 ಓಟ್ಗಳಿಂದ ಸೋತಿದ್ದೆ, ಮತ್ತೆ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಎದುರಾಳಿಯಾಗಿ ನಿಂತಿದ್ದಂಥ ಕಾಂತರಾಜ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದು ಅಲ್ಲಿ ಅವರಿಗೆ ಸಹಕಾರ ಕೊಡದೇ ಇರೋದ್ರಿಂದ ಬೇಸತ್ತು ಕಣದಿಂದ ನಿವೃತ್ತಿಗೊಂಡು ನನ್ನ ಗೆಲುವಿಗೆ ಮನಸ್ಫೂರ್ತಿಯಾಗಿ ಸಹಕಾರ ಕೊಡೋದಾಗಿ ಹೋರಾಟ ಕೊಡೋದಾಗಿ ಚಿಹ್ನೆ ಗ್ಯಾಸ್ ಸಿಲಿಂಡರ್ಗೆ ಬೆಂಬಲಿಸಿ ನನ್ನನ್ನು ಗೆಲ್ಲಿಸೋದಕ್ಕೆ ಶತಪ್ರಯತ್ನ ಪಡೋದಾಗಿ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸಿದ್ಧಾಂತಗಳನ್ನು ಒಪ್ಪಿ ಮತ್ತೆ ಸೇರ್ಪಡೆಯಾಗಿರುತ್ತಾರೆ. ಆದ್ದರಿಂದ ಅವರನ್ನು ನಾನು ಅಧಿಕೃತವಾಗಿ ಆಹ್ವಾನಿಸುತ್ತೇನೆ. ಹಾಕಿ ನೀವು ಹಾಕಿ ಕಾಂತಾಡ ನೀವು